The next question is 21, 39, 48 ಭಾಗಿಸುವ 3 ಶೇಷವಾಗಿ ಕೊಡಬಲ್ಲ ಅತಿ ದೊಡ್ಡ ಸಂಖ್ಯೆ ಯಾವುದು? ಓಕೆ, ಒಂದು ಸಂಖ್ಯೆ ಇರಬೇಕು, ಅದು 21 ಭಾಗಿಸಿದಾಗ ಶೇಷ 3 ಕೊಡಬೇಕು, 39 ಭಾಗಿಸಿದಾಗ ಶೇಷ 3 ಕೊಡಬೇಕು, 48 ಭಾಗಿಸಿದಾಗ ಶೇಷ 3 ಕೊಡಬೇಕು. ಆ ಸಂಖ್ಯೆ ಯಾವುದು ಅಂತ ಕೇಳ್ತಿದ್ದಾರೆ. ಈ ರೀತಿ ಪ್ರಶ್ನೆ ಕೊಟ್ಟಾಗ ಏನ್ ಮಾಡಬೇಕು ಅಂತಂದ್ರೆ, ಯಾವ್ಯಾವ ಸಂಖ್ಯೆಯನ್ನ ಭಾಗಿಸಬೇಕಾಗಿದೆ? 21, 39, ಓಕೆ, 45. ಈ ಸಂಖ್ಯೆಯನ್ನ ಒಂದು ಸಂಖ್ಯೆ ಭಾಗಿಸಿದಾಗ ಶೇಷ 3 ಬರಬೇಕು. ಏನ್ ಬರಬೇಕು? ಶೇಷ 3 ಬರ್ಬೇಕಂತೆ. 39 ಭಾಗಿಸಿದಾಗಲೂ ಕೂಡ ಶೇಷ 3 ಬರಬೇಕು. 48 ಭಾಗಿಸಿದಾಗ ಕೂಡ ಶೇಷ 3 ಬರಬೇಕು. ಓಕೆ, ಆ ಸಂಖ್ಯೆ ಕಂಡುಹಿಡಿಯಲು ಏನ್ ಮಾಡ್ಬೇಕಂತಂದ್ರೆ, ಈ ಸಂಖ್ಯೆಯಲ್ಲಿ ಓಕೆ ಆ ಶೇಷ ಸಂಖ್ಯೆಯನ್ನ ಕಳಿಬೇಕು. ಓಕೆ, ಕಳಿಬೇಕು, ಸರಿಯಾ? ಓಕೆ, ನೋಡಿ 21ರಲ್ಲಿ 3ಅನ್ನ ನಾವು ಕಳೆದಾಗ ಏನ್ ಬರುತ್ತೆ? ವ್ಯತ್ಯಾಸ 18. ಓಕೆ, 39ರಲ್ಲಿ 3 ಕಳೆದಾಗ ಏನ್ ಬರುತ್ತೆ? ವ್ಯತ್ಯಾಸ 36. 48ರಲ್ಲಿ 3ಅನ್ನೇ ಕಳೆದಾಗ ಏನ್ ವ್ಯತ್ಯಾಸ ಬರುತ್ತೆ? 45. ಈಗ ಈ ಸಂಖ್ಯೆಗಳ ಮಸಾವನ್ನ ಕಂಡುಹಿಡಿಯಬೇಕು. ಓಕೆ, ಈ ಸಂಖ್ಯೆಗಳ ಮಸಾವನ್ನ ಕಂಡುಹಿಡಿಯಬೇಕು. ನೋಡಿ 18, ಓಕೆ, 36, 45. ಸಿ ಮಸಾ ಕಂಡುಹಿಡಿಯೋದು ಎಲ್ಲರಿಗೂ ಗೊತ್ತಲ್ವಾ? ಸಿ ಈ ಎಲ್ಲಾ ಸಂಖ್ಯೆಗಳ ಸಾಮಾನ್ಯ ಭಾಜಕ ನೋಡಿ, 1 + 8 9. 9ರ ವಿಭಾಜ್ಯತೆಯ ನಿಯಮದಿಂದ ಇದು 9ರಿಂದ ಭಾಗ ಆಗುತ್ತೆ. 3 + 6 9, ಇದು ಕೂಡ 9ರಿಂದ ಭಾಗವಾಗುತ್ತೆ. 4 + 5 9, ಅಂಕಿಗಳ ಮೊತ್ತ 9 ಬರೋದ್ರಿಂದ 9ರಿಂದ ಭಾಗ ಆಗುತ್ತೆ. ಸಿ 9 2 18, 9 4 36, 9 5 45. ಈಗ ನೋಡಿ 2 4 5ರ ಸಾಮಾನ್ಯ ಭಾಜಕ ಒಂದನ್ನು ಬಿಟ್ಟು ಬೇರೆ ಯಾವುದೂ ಇಲ್ಲ. ಹೀಗಾಗಿ ಸಾಮಾನ್ಯ ಭಾಜಕ ಒಂದನ್ನು ಬಿಟ್ಟು ಬೇರೆ ಯಾವುದಿಲ್ಲ. ಈ ಪ್ರೊಸೆಸ್ ಅನ್ನ ಮುಗಿಸಬೇಕು. ಹೀಗಾಗಿ ಮಸ ಏನ್ ಸಿಕ್ತು? 9. ಓಕೆ, ಮಸ ಏನ್ ಸಿಕ್ತು? 9. ಸಿ ಅಂದ್ರೆ 21ಅನ್ನ 9ರಿಂದ ಭಾಗಿಸಿದಾಗ ಶೇಷ 3 ಬರುತ್ತೆ. 39ಅನ್ನು ಕೂಡ 9ರಿಂದ ಭಾಗಿಸಿದಾಗ ಶೇಷ 3 ಬರುತ್ತೆ. 48ಅನ್ನು ಕೂಡ 9ರಿಂದ ಭಾಗಿಸಿದಾಗ ಶೇಷ 3 ಬರುತ್ತೆ. ಓಕೆ, ಸೊ ಈ ರೀತಿಯಾಗಿ 3ಅನ್ನು ಶೇಷವಾಗಿ ಕೊಡಬಲ್ಲಂತಹ ಅತಿ ದೊಡ್ಡ ಸಂಖ್ಯೆ ಯಾವುದು ಅಂತಂದ್ರೆ 9. ಓಕೆ, ಹೀಗಾಗಿ ಸರಿಯಾದ ಉತ್ತರ 9.